Solve 24x is less than 100 when x is a natural number and x is an integer. Solution: given inequality is 24x is less than 100. 24 ಅನ್ನು ಈ ಕಡೆ ತಗೊಂಡ್ರೆ x is less than 100 by 24. ಸೊ ಈ ಕಡೆ ತಗೊಂಡ್ರೆ ಅಂದರೆ ಅರ್ಥ we are dividing both sides of inequality by 24, and since 24 is a positive real number, inequality remains as it is. So divide ಮಾಡಿ 4 6 are 24, 4 25 is 100. Yes, 25 by 6, 6 ones are 6, 6 4s are 24. ಪಾಯಿಂಟ್ ಕೊಟ್ಟರೆ ಇಲ್ಲಿ 24 ಅಂದರೆ 1 ಉಳಿದಿರ್ತದೆ, ಪಾಯಿಂಟ್ ಕೊಟ್ಟರೆ 10 ಆಯಿತು. 6 ones are 6, 10 minus 6 ಅಂತಂದರೆ ಅಲ್ಲಿಗೆ 4 ಉಳಿದಿರ್ತದೆ. 6 6 are 36. ಎಸ್ 4.1666 ಅಂತ ಹೋಗ್ತಾ ಇರ್ತದೆ ಇದು. therefore x is less than 4.16. 6 ಅನ್ನೋದು ರಿಪೀಟ್ ಆಗ್ತಾ ಇರೋದ್ರಿಂದ ಅದಕ್ಕೆ ಬಾರ್ ಹಾಕ್ಬಿಡ್ತೀನಿ ನಾನು. ಈಗ ಒಂದೊಂದೇ ಕ್ವಶನ್ಗೆ ಬಂದರೆ x is a natural number. ಈಗ ಏನಂತ ಓದಬೇಕು ಅಂತಂದರೆ all the natural numbers less than 4.16 bar ಅಂತ ಓದಬೇಕು. all the natural numbers which are less than 4.16 bar. so if this is 0, if this is 1 2 3 4 5 ಅಂದರೆ 4.16 ಇಲ್ಲೆಲ್ಲೋ ಇರುತ್ತೆ ಅಂತ ಅನ್ಕೊಳ್ಳೋಣ. 4.16 ಬಾರ್ ಇಲ್ಲೆಲ್ಲೋ ಇದೆ ಅಂತ ಅನ್ಕೊಂಡ್ರೆ ಅದಕ್ಕಿಂತ ಕಡಿಮೆ ಇರ್ತಕ್ಕಂಥ ಎಕ್ಸ್ ಶುಡ್ ಬಿ ಲೆಸ್ ದ್ಯಾನ್. ಸೊ 4.16ಗಿಂತ ಕಡಿಮೆ ಇರ್ತಕ್ಕಂಥ ನ್ಯಾಚುರಲ್ ನಂಬರ್ಸ್ ಬೇಕು ನಮಗೆ. ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್. ದೇರ್ಫೋರ್ 4.16ಗಿಂತ ಕಡಿಮೆ ಇರ್ತಕ್ಕಂಥ ನ್ಯಾಚುರಲ್ ನಂಬರ್ಸ್ ಯಾವುದು ಅಂತಂದರೆ 1 2 3 4 ವರೆಗೂ ಬರುತ್ತೆ. ಇವನ್ 4 ಕೂಡ, ಯಾಕಂದರೆ 4 ಈಸ್ ಲೆಸ್ ದ್ಯಾನ್ 4.16. ದೇರ್ಫೋರ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು 1 2 3 4. ವೆನ್ ಎಕ್ಸ್ ಈಸ್ ಇಂಟೀಜರ್, ಎಕ್ಸ್ ಇಂಟೀಜರ್ ಅಂದಾಗ 4ಗಿಂತ ಕಡಿಮೆ ಇರ್ತಕ್ಕಂಥ ಎಲ್ಲ ನ್ಯಾಚುರಲ್ ನಂಬರ್ಸು 0 ಜೊತೆಗೆ ನೆಗೆಟಿವ್ ಇಂಟೀಜರ್ಸ್ ಎಲ್ಲ ಸೇರ್ಕೊಳ್ತದೆ, ಇನ್ಕ್ಲೂಡಿಂಗ್ 4. ದೇರ್ಫೋರ್ ವೆನ್ ಎಕ್ಸ್ ಈಸ್ ಇಂಟೀಜರ್ ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು 4 3 2 1 0 even -1 -2 and so on. Therefore when x is a natural number only 4 solutions are there. When x is an integer there are infinite number of solutions. Next question: solve -12x is greater than 30 when x is natural number, when x is an integer. Okay, solution: given inequality is -12x is greater than 30, x is less than 30 by -12. ನೋಡಿ ಈಗ ಅಬ್ಸರ್ವ್ ಮಾಡಿ, -12 ಈ ಕಡೆ ತಗೊಂಡಾಗ ಇನ್ಇಕ್ವಾಲಿಟಿ ಗ್ರೇಟರ್ ದ್ಯಾನ್ ಇರೋದನ್ನ ಲೆಸ್ ದ್ಯಾನ್ ಬರ್ತಿದ್ದೀನಿ. ಯಾಕೆ ಅಂತಂದ್ರೆ -12 ಈ ಕಡೆ ತಗೊಂಡಿದ್ದೀನಿ ಅಂದ್ರೆ ಅರ್ಥ ಐ ಆಮ್ ಡಿವೈಡಿಂಗ್ ಬೋತ್ ಸೈಡ್ಸ್ ಆಫ್ ದಿಸ್ ಇನ್ಇಕ್ವಾಲಿಟಿ ಬೈ -12. ಸೊ -12 ಅನ್ನೋದು ಒಂದು ನೆಗೆಟಿವ್ ನಂಬರ್ ಆಗಿರೋದ್ರಿಂದ ಒಂದು ನೆಗೆಟಿವ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಅಥವಾ ಡಿವೈಡ್ ಮಾಡಿದಾಗ ಇನ್ಇಕ್ವಾಲಿಟಿ ವಿಲ್ ಬಿ ರಿವರ್ಸ್ಡ್. ದೇರ್ಫೋರ್ ಗ್ರೇಟರ್ ದ್ಯಾನ್ ಇರೋದನ್ನ ಲೆಸ್ ದ್ಯಾನ್ ಅಂತ ಬರ್ತಿದ್ದೀನಿ. ನಾವು ಸಿಂಪ್ಲಿಫೈ ಮಾಡೋಣ. ಈಗ 3 4s are 12, 3 10s are 30, 2 2s are 4, 2 5s are 10, 5 by 2 ಅಂತಂದರೆ ಐ ಥಿಂಕ್ ಇಟ್ ಈಸ್ 2.5. 5 by 2 ಅಂದರೆ 2.5. ಸೊ ಎಕ್ಸ್ ಈಸ್ ಲೆಸ್ ದ್ಯಾನ್ 2.5. ಇಲ್ಲಿ ಕೆಳಗಡೆ ಮೈನಸ್ ಇದೆ, ಸೊ ಇಟ್ ವಿಲ್ ಬಿ -2.5. ಸೊ ಇಟ್ ವಿಲ್ ಬಿ -2.5. ಎಕ್ಸ್ ಈಸ್ ಲೆಸ್ ದ್ಯಾನ್ -2.5. ನೋಡಿ, ನಂಬರ್ ಲೈನ್ ಮೇಲೆ ಇಮ್ಯಾಜಿನ್ ಮಾಡಕ್ಕೆ ಟ್ರೈ ಮಾಡಬೇಕು ಪ್ರತಿಯೊಂದು ಕ್ವಶನ್ ಅನ್ನ, ಅಂದಾಗ ಮಾತ್ರ ಸೊಲ್ಯೂಷನ್ ಕರೆಕ್ಟ್ ಆಗಿ ಬರುತ್ತೆ, ಸ್ಪೆಷಲಿ ನೆಗೆಟಿವ್ ಬಂದಾಗ. ಸೊ ಎಕ್ಸ್ ಈಸ್ ಲೆಸ್ ದ್ಯಾನ್ -2.5 ಅಂದರೆ ಇಮ್ಯಾಜಿನ್ ಇಟ್ ಈಸ್ 0, ಫಾರ್ ಎಕ್ಸಾಂಪಲ್ ಇಟ್ ಈಸ್ 1, ಇಟ್ ಈಸ್ -1 -2 -3 -4 ಈ ರೀತಿ ಇರುತ್ತೆ. 2.5 -2.5 ಎಲ್ಲಿರುತ್ತೆ ಅಂತಂದ್ರೆ, ಸೊ ಇಟ್ ಈಸ್ -2 ಅಂಡ್ ಇಟ್ ಈಸ್ -3. -2 ಮತ್ತು -3 ನಡುವೆ ಇಲ್ಲೆಲ್ಲೋ ಏನಿರುತ್ತೆ ಅಂತಂದ್ರೆ -2.5 ಇರುತ್ತೆ. ಸೊ ಫಸ್ಟ್ ಕ್ವಶನ್ ಬಂದ್ರೆ x should be a natural number. All the natural numbers which are less than -2.5.
ಸೊ -2.5ಗಿಂತಲೂ ಕಡಿಮೆ ಇರತಕ್ಕಂಥ ಎಷ್ಟು ನ್ಯಾಚುರಲ್ ನಂಬರ್ಸ್ಗಳಿದೆ ನೋಡಿ. -2.5ಗಿಂತಲೂ ಕಡಿಮೆ ಇರತಕ್ಕಂಥ ಯಾವ ನ್ಯಾಚುರಲ್ ನಂಬರ್ಸ್ ಇದೆ? ದೇರ್ ಇಸ್ ನೋ ನ್ಯಾಚುರಲ್ ನಂಬರ್ ವಿಚ್ ಈಸ್ ಲೆಸ್ ದ್ಯಾನ್ -2.5. ದೇರ್ಫೋರ್ ಸೊಲ್ಯೂಷನ್ ಸೆಟ್ ವಿಲ್ ಬಿ ನಲ್ ಸೆಟ್. ಸೊ ಸೊಲ್ಯೂಷನ್ ಸೆಟ್ ಏನಾಗಿರುತ್ತೆ ಅಂದ್ರೆ ನಲ್ ಸೆಟ್ ಆಗಿರುತ್ತೆ. ಸೊ ಅದನ್ನ ಸೊಲ್ಯೂಷನ್ ಸೆಟ್ ಸಪೋಸ್ ಎಸ್ ಅಂತ ಬರೆದ್ರೆ ಇಟ್ ವಿಲ್ ಬಿ ನಲ್ ಸೆಟ್. ದೇರ್ ಆರ್ ನೋ ನ್ಯಾಚುರಲ್ ನಂಬರ್. ಮತ್ತೆ 0 ಅಂತ ಬರಿಬಾರ್ದು. ಸೊ ಯಾವುದೇ ನ್ಯಾಚುರಲ್ ನಂಬರು ಆ ರೀತಿ ಇಲ್ಲ. ದೇರ್ಫೋರ್ ಸೊಲ್ಯೂಷನ್ ಸೆಟ್ ಇನ್ ನಲ್ ಸೆಟ್. ಸೆಕೆಂಡ್ ಒನ್, ಇಂಟೀಜರ್. ವೆನ್ ಎಕ್ಸ್ ಈಸ್ ಅನ್ ಇಂಟೀಜರ್. ಇಂಟೀಜರ್ ಆಗಿದ್ದಾಗ -2.5ಗಿಂತ ಕಡಿಮೆ ಇರತಕ್ಕಂಥ ಎಲ್ಲ ಇಂಟೀಜರ್ಸ್. When x is less than -2.5 means all the integers which are less than -2.5. -2.5ಗಿಂತಲೂ ಕಡಿಮೆ ಇರತಕ್ಕಂಥ ಎಲ್ಲ ಇಂಟೀಜರ್ಸ್ಗಳನ್ನ ಬರೀಬೇಕು. ಸೊ ಯಾವ್ಯಾವ ಇಂಟೀಜರ್ -2.5ಗಿನ ಕಡಿಮೆ ಇದೆ ಅಂತಂದ್ರೆ -3, -4, -5 ಈ ಎಲ್ಲ ಇಂಟೀಜರ್ಸ್ಗಳು ಏನಾಗಿದೆ ಅಂತಂದ್ರೆ -2.5ಗಿಂತಲೂ ಕಡಿಮೆ ಇರೋದ್ರಿಂದ ಅವುಗಳನ್ನ ಬರೆಯೋಣ. -3, -4, -5 and so on. There are infinite number of solutions. Next question. Solve 5x minus 3 when less than 7 when x is integer and x is real number. Solution. Given inequality is 5x minus 3 is less than 7. 5x is less than 7 plus 3. ಇಲ್ಲಿ ಏನು ಮಾಡಿದ್ದೀನಿ? Adding 3 on both sides. So add ಮಾಡಿದಾಗ subtract ಮಾಡಿದಾಗ inequality remains as it is. Therefore 5x is less than 7 plus 3 means 10. Now x is less than 10 by 5. ಇಲ್ಲಿ ಏನು ಮಾಡಿದ್ದೀನಿ ಅಂತಂದ್ರೆ dividing 5 on both side. So since 5 is a positive number ಇಂದ ಡಿವೈಡ್ ಮಾಡೋದ್ರಿಂದ inequality as it is ಇರುತ್ತೆ. So 5 ones are 5 twos are. Therefore x is less than 2. ಈಗ 1 by 1 ಹೋಗೋಣ. ಈಗ ಏನಂತ ಓದಬೇಕು? x is an integer. So all the integers which are less than 2. 2ಗಿಂತಲೂ ಕಡಿಮೆ ಇರತಕ್ಕಂಥ ಎಲ್ಲ ಇಂಟೀಜರ್ಸ್ಗಳನ್ನ ನಾವೇನ್ ಮಾಡಬೇಕು? ಕಲೆಕ್ಟ್ ಮಾಡಬೇಕು. Take it as 3. If it is 2, it will be 1, 0, -1, -2. So 2 ಇಲ್ಲಿದೆ 2. ಇದಕ್ಕಿಂತಲೂ ಕಡಿಮೆ ಇರತಕ್ಕಂಥ ಇಂಟೀಜರ್ಸ್ನ ನಾನು ಕಲೆಕ್ಟ್ ಮಾಡಬೇಕು. ಸೊ 2ಗಿಂತಲೂ ಕಡಿಮೆ ಇರತಕ್ಕಂಥ ಇಂಟೀಜರ್ಸ್ ಯಾವುದು ಅಂತಂದ್ರೆ 1, 0, -1, -2 ಈ ಎಲ್ಲಾನು 2ಗಿಂತಲೂ ಕಡಿಮೆ ಇರತಕ್ಕಂಥ ಇಂಟೀಜರ್ಸ್ಗಳು. Therefore, when x is an integer, the solutions will be 1, 0, -1, -2, -3 and so on. When x is real number, ಈಗ ಇದು ಬಹಳ ಇಂಪಾರ್ಟೆಂಟ್. x is real number ಆಗಿದ್ದಾಗ ಏನಂತ ಓದಬೇಕು? All the real numbers which are less than 2. 2ಗಿಂತಲೂ ಕಡಿಮೆ ಇರತಕ್ಕಂಥ ಎಲ್ಲ ರಿಯಲ್ ನಂಬರ್ಸ್ ಅಂತ ಓದಬೇಕು. ಸೊ 2ಗಿಂತ ಕಡಿಮೆ ಇರತಕ್ಕಂಥ ಎಲ್ಲ ರಿಯಲ್ ನಂಬರ್ಸ್ ಅಂತಂದ್ರೆ ನೋಡಿ 1, 1.1, 1.2, 1.3, 1.5, 1.7, 1.99 ಈ ಎಲ್ಲಾ ರಿಯಲ್ ನಂಬರ್ಸ್ಗಳು ಕೂಡ 2ಗಿಂತಲೂ ಕಡಿಮೆ ಇರೋದ್ರಿಂದ ಈ ನಡುವೆ ಇರ್ತಕ್ಕಂಥ ಎಲ್ಲಾ ವ್ಯಾಲ್ಯೂಸ್ಗಳು ಬರ್ತವೆ. 0 ಮತ್ತು 1, -1 ಮತ್ತು 0, -2 ಈ ನಡುವೆ ಇರ್ತಕ್ಕಂಥ ಎಲ್ಲ ರ್ಯಾಷನಲ್ ಇರ್ರಾಷನಲ್ ಎಲ್ಲ ಬರ್ತವೆ. ಎಲ್ಲಿವರೆಗೆ ಅಂತಂದ್ರೆ 2 ವರೆಗೆ ಎಕ್ಸೆಪ್ಟ್ 2 ಒಂದನ್ನು ಬಿಟ್ಟು 2ಗೆ ಇಮಿಡಿಯೇಟ್ ನೆಕ್ಸ್ಟ್ ಇರ್ತಕ್ಕಂಥ ಲೆಫ್ಟ್ ಇರ್ತಕ್ಕಂಥ ಎಲ್ಲಾ ರಿಯಲ್ ನಂಬರ್ಸ್ಗಳು ಕೂಡ ಸೊಲ್ಯೂಷನ್ಸ್ ಆಗ್ತವೆ. ಸೊ ಲೆಫ್ಟ್ ವರೆಗೆ ಎಲ್ಲಿವರೆಗೆ ಹೋಗುತ್ತೆ ಅಂತಂದ್ರೆ -∞ ವರೆಗೂ ಹಿಂಗೆ ಮೂವ್ ಆಗುತ್ತೆ. ಹಾಗಾಗಿ when x is real number then the solution set will be -∞ to 2 but open at 2 ಕಡೆ ಓಪನ್ ಆಗಬೇಕು. ಯಾಕಂದ್ರೆ 2 ಇನ್ಕ್ಲೂಡ್ ಆಗಂಗಿಲ್ಲ. ಸಪೋಸ್ 2 ಇನ್ಕ್ಲೂಡ್ ಆಯ್ತು ಅಂತಂದ್ರೆ ಅಂದ್ರೆ ಇಲ್ಲಿ ಕ್ಲೋಸ್ಡ್ ಬರ್ದ್ವಿ ಅಂತಂದ್ರೆ ನಾವು 2 ಇನ್ಕ್ಲೂಡ್ ಆಯ್ತು ಅಂತ ಮೀನ್ಸ್ 2 is also one of the solutions ಅಂತ. ಬಟ್ ಇಲ್ಲಿ 2 ಇನ್ಕ್ಲೂಡ್ ಆದ್ರೆ 2 is less than 2 ಅಂತ ಓದ್ಬೇಕಾಗ್ತದೆ. 2 is less than 2 ಅಂತಂದ್ರೆ ವಿಚ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಹಾಗಾಗಿ 2 ನ ನಾವು ಎಕ್ಸ್ಕ್ಲೂಡ್ ಮಾಡಬೇಕು. 2 ನ ಬಿಟ್ಟು ಉಳಿದ ಎಲ್ಲಾ ಲೆಫ್ಟ್ ಸೈಡ್ ರಿಯಲ್ ನಂಬರ್ಸ್ ಎಲ್ಲಾನು ನಾವು ಕಲೆಕ್ಟ್ ಮಾಡಿ ಬರೀತೀವಿ. Therefore x belongs to -∞ to 2. Next question. Solve 3x plus 8 greater than 2 when x is integer and when x is real number. Solution. Take the inequality that is 3x plus 8 is greater than 2. Therefore 3x will be greater than 2 plus 8 ಈ ಕಡೆ ಬಂದ್ರೆ -8. ನೋಡಿ ಈ ಕಡೆ ಬಂದ್ರೆ ಮೀನ್ಸ್ ಅಂದ್ರೆ ಅರ್ಥ ಏನು? subtracting 8 on both side ಅಂತ ಅರ್ಥ. Therefore 3x is greater than 2 minus 8 ಅಂದ್ರೆ -6. Now divide by 3 on both side. So x will be greater than -6 by 3. ಈ ಮೈನಸ್ ಇಂದ ಕನ್ಫ್ಯೂಸ್ ಆಗಿ ಮತ್ತೆ ಗ್ರೇಟರ್ ದೆನ್ ಲೆಸ್ ದೆನ್ ಅಂತ ಬರಿಬಾರ್ದು. ನಾವು ಯಾವ ನಂಬರ್ ಇಂದ ಡಿವೈಡ್ ಮಾಡ್ತಿದೀವಿ ಅದನ್ನ ಅಬ್ಸರ್ವ್ ಮಾಡಬೇಕು. ವಿ ಆರ್ ಡಿವೈಡಿಂಗ್ ಬೈ 3 and 3 is a positive number. ಸೊ ಪಾಸಿಟಿವ್ ನಂಬರ್ ಇಂದ ಡಿವೈಡ್ ಮಾಡ್ತಾ ಇದೀವಿ, ಹಾಗಾಗಿ ಇನ್ಇಕ್ವಾಲಿಟಿ ಆಸ್ ಇಟ್ ಈಸ್ ಇರುತ್ತೆ.
ಸೊ 3 1s are 3 2s are 6. Therefore x is greater than -2. ನೋಡಿ ನಂಬರ್ ಲೈನ್ ಮೇಲೆ ಇಮ್ಯಾಜಿನ್ ಮಾಡಿ, ಇಲ್ಲಿ 1 ಇದೆ, ಸಪೋಸ್ ಇದು 2, ಇದು 1, ಇದು 0, ಇದು -1, -2, -3 ಅಂತ ಅನ್ಕೊಂಡ್ರೆ, -2 ಎಲ್ಲಿದೆ ಅಂತಂದ್ರೆ ಹಿಯರ್ ಇಟ್ ಈಸ್ -2 ಇದೆ. ಇಲ್ಲಿ ನಂಗೆ ಬೇಕಾಗಿರೋದು ಆಲ್ ದ ಇಂಟೀಜರ್ಸ್. ಫಸ್ಟ್ ಒನ್ x is an integer, ಸೊ ಇದು x ಇಂಟೀಜರ್. ಆಲ್ ದ ಇಂಟೀಜರ್ಸ್ ವಿಚ್ ಆರ್ ಗ್ರೇಟರ್ ದ್ಯಾನ್ -2. -2 ಗಿಂತಲೂ ದೊಡ್ಡದಾದಂತಹ ಎಲ್ಲ ಇಂಟೀಜರ್ಸ್ ಗಳು ಬೇಕು. ಸೊ -2 ಗಿಂತಲೂ ಗ್ರೇಟರ್ ದನ್ ಆಗಿರ್ತಕ್ಕಂಥ ಇಂಟೀಜರ್ಸ್ ಗಳು ಯಾವುದು ಅಂದ್ರೆ -1 0 1 2 3 4. ಸೊ ದೀಸ್ ಆರ್ ದ ಇಂಟೀಜರ್ಸ್ ವಿಚ್ ಆರ್ ಗ್ರೇಟರ್ ದ್ಯಾನ್ -2. Therefore when x is an integer, then the solutions will be in the form -1 0 1 2 and so on. These are the solutions. ಇವು ಸೊಲ್ಯೂಷನ್ಸ್ಗಳು ಯಾವುದು ಅಂದ್ರೆ -1 0 1 2 and so on. ಈಗ when x is ರಿಯಲ್ ನಂಬರ್ ಅಂದಾಗ -2 ನ ಬಿಡಬೇಕು, ಯಾಕಂದ್ರೆ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ. x is strictly greater than -2 ಅಂತ ಹೇಳಿರೋದು. ಸೊ x cannot be equal to -2. ಆದ್ರೆ ಆಲ್ ದ ರಿಯಲ್ ನಂಬರ್ಸ್ ವಿಚ್ ಆರ್ ಗ್ರೇಟರ್ ದ್ಯಾನ್ -2 ಗಿಂತಲೂ ದೊಡ್ಡದಂತ ಎಲ್ಲಾ ರಿಯಲ್ ನಂಬರ್ಸ್ಗಳು ಕೂಡ ಸೊಲ್ಯೂಷನ್ಸ್ ಆಗ್ತವೆ. ಎಲ್ಲಿವರೆಗೆ ಅಂತಂದ್ರೆ ಅಪ್ ಟು ಇನ್ಫಿನಿಟಿ, ಬಟ್ ಎಕ್ಸೆಪ್ಟ್ -2. Therefore x will take the value from open interval -2 to +infinity. ಇಲ್ಲಿ -infinity ಬರ್ದಿದ್ದಲ್ಲ ನಾನು, ಎಸ್, ಓಪನ್ ಇಂಟರ್ವಲ್ -2 to +infinity. ಅಂದ್ರೆ ಈ -2 ರೈಟ್ ಸೈಡ್ ಇರ್ತಕ್ಕಂಥ ಎಲ್ಲಾ ರಿಯಲ್ ನಂಬರ್ಸ್ ಬರುತ್ತೆ, ಇಲ್ಲಿರ್ತಕ್ಕಂಥ ಎಲ್ಲಾ ರಿಯಲ್ ನಂಬರ್ಸ್ ಬರ್ತವೆ, ನಡುವೆ ಇರ್ತಕ್ಕಂಥ ರ್ಯಾಷನಲ್ ಇರ್ಯಾಷನಲ್ ಎಲ್ಲರ ವ್ಯಾಲ್ಯೂಸ್ಗಳು ಬರುತ್ತೆ ಎಕ್ಸೆಪ್ಟ್ -2. Therefore this will be the solution set.